ನಾವು ಫ್ರೈಡೆ ಸಂಜೆ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಇಂದ ವಾಸ್ಕೋ ಎಕ್ಸ್‌ಪ್ರೆಸ್ ಟ್ರೈನ್ ಹತ್ಕೊಂಡು ಗೋವಾ ಜರ್ನಿನ ಸ್ಟಾರ್ಟ್ ಮಾಡೇ ಬಿಟ್ವಿ. ಮಾರ್ನಿಂಗ್ ಶಾರ್ಪ್ 6:30ಗೆ ಮಡ್ಗಾಂವ್ ರೀಚ್ ಆದ್ವಿ. 6:30 ಆಗಿದ್ರಿಂದ ತುಂಬಾ ಫ್ರೆಶ್ ಏರ್ ಅನ್ಸ್ತಿತ್ತು ಅಂಡ್ ಆ ಗೋವಾದು ಏನಂತಾರೆ ಗಾಳಿನೇ ಬೇರೆ ಅಂತಾರೆ. ಯಾಕೆಂದ್ರೆ ಆ ಫ್ರೆಶ್ ಗೋವಾ ಏರ್ ಫೀಲೇ ಆ ಥರ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಸ್ಟೇಷನ್ ಇಂದ ಸೀದಾ ಕ್ಯಾಬ್ ಬುಕ್ ಮಾಡ್ಕೊಂಡು ಸ್ಟ್ರೇಟ್ ವೆಗೆಟಾರ್ ಸೈಡ್ ನಮ್ದು ಹಾಸ್ಟೆಲ್ ಬುಕ್ ಮಾಡಿದ್ ನಾವು. ಅಲ್ಲಿಂದ ಮಡ್ಗಾವಿಂದ ವೆಗೆಟಾರ್ಗೆ 1.5 or 1 hour 15 minutes ಜರ್ನಿ ಇತ್ತು. ಆ ರೋಡ್ ಟ್ರಿಪ್ ಮುಗಿಸ್ಕೊಂತಾನೆ ಆ ಜರ್ನಿ ಇತ್ತು ನೋಡಿ, ಅಲ್ಲಿಂದ ಅಲ್ಲಿಗೆ ಹೋಗೋ ಜರ್ನಿ. ಇಟ್ ವಾಸ್ ಸೋ ಪೀಸ್ಫುಲ್. ಅಂದರೆ ಸುತ್ತಮುತ್ತ ಗ್ರೀನರಿ, ಆ ಫ್ರೆಶ್ ಏರು ಮತ್ತು ಆ ಟ್ರೀಸು, ಆ ಜಿಟಿ ಜಿಟಿ ಮಳೆ, ಒಂಥರ ಕೋಸಿ ಫೀಲ್ ಇತ್ತು. ತುಂಬ ವೈಬ್ ಅಂತರೂ ಗೋವಾ ವೈಬ್ ಅಂತಾನೆ ಅನಿಸ್ತಿರ್ಲಿಲ್ಲ. ತುಂಬ ಪೀಸ್ಫುಲ್ ಆಗಿ ಯಾವುದೋ ಮೌಂಟೇನ್ ಸೈಡ್ ಹೋಗಿರೋ ಥರ ಫೀಲ್ ಇತ್ತು. ಫೈನಲಿ ಕ್ಯಾಬ್ ಗೋವಾ ಸ್ಟಾಪ್ಸ್ ಮುಂದೆ ಬಂದು ನಿಲ್ತು. ಫಸ್ಟ್ ಇಂಪ್ರೆಷನ್ ಆಚೆಯಿಂದಾನೆ ಫುಲ್ ಕಲರ್ಫುಲ್ ಆಗಿತ್ತು. ಚೆಕ್ ಇನ್ ಬಗ್ಗೆ ವಿಚಾರಿಸ್ತಾ ಇದ್ವಿ ಹಂಗೆ ಒಳಗೆ ಹೋಗ್ತಾ. 1 PM ವರೆಗೂ ರೂಮ್ಸ್ ಅವೈಲಬಿಲಿಟಿ ಇರ್ಲಿಲ್ಲ, ಬಿಕಾಸ್ ಅವತ್ತು ತುಂಬಾ ಜನ ಇದ್ರು. ಅಂಡ್ ನಾವು ಕೇಳಿದ್ವಿ ಬೇಗ ಕೊಡ್ತೀರಾ ಅಂತ, ಬಟ್ 1 PM ತನಕ ಅವೈಲಬಿಲಿಟಿ ಇರ್ಲಿಲ್ಲ. ಸೊ ಹಂಗೆ ಒಂದ್ ಸ್ವಲ್ಪ ವೈಬ್ ನೋಡೋಣ, ಹಾಸ್ಟೆಲ್ ಹೇಗಿದೆ ಅಂತ ಚೆಕ್ ಮಾಡಿದ್ವಿ. ಹಾಸ್ಟೆಲ್ ಕಂಪ್ಲೀಟ್ ಆಗಿ ಬ್ಯಾಕ್ ಪ್ಯಾಕರ್ ವೈಬ್ ಕೊಡ್ತಾ ಇತ್ತು. ನೀವೇ ನೋಡಿ ಯಾವ ತರ ಇದೆ ಅಂತ. ಹಂಗೆ ಹಾಸ್ಟೆಲ್ ಅಲ್ಲೇ ನಮ್ಮ ಬ್ಯಾಗ್ನೆಲ್ಲ ಕಾಮನ್ ಏರಿಯಾದಲ್ಲಿ ಇಟ್ಬಿಟ್ಟು ಅವ್ರಿಗೆ ಹೇಳಿ ಆಚೆ ಬಂದ್ವಿ. ಸರೌಂಡಿಂಗ್ಸ್ ಅಲ್ಲಿ ಯಾವ್ದಾದ್ರು ಕೆಫೆ ಇದೆನಾ ಅಂತ ಚೆಕ್ ಮಾಡಿ ಕೆಫೆ ಹುಡುಕಿ ಆರ್ಡರ್ ಕೊಟ್ಬಿಟ್ಟು ತಿಂತಾ ಒಂದು ಕೆಫೆ ಜಲಕ್ ಕಾಣಿಸ್ತು. ಅಲ್ಲೇ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ರು. ಅಂಡ್ ನನ್ ಕಂಡ್ಬಿಟ್ಟಿದ್ರು ಅವ್ರ ಕ್ರಾಕರಿ ಸೆಟ್ ಮೇಲೆ. ಬಿಕಾಸ್ ಯಾಕೆ ಅಂದ್ರೆ ಎಲ್ಲ ವೈಟ್ ಅಂಡ್ ಬ್ಲೂ ಥೀಮ್ ಅಲ್ಲಿ ಇತ್ತು. ಅಂಡ್ ಅದೇ ವೈಟ್ ಅಂಡ್ ಬ್ಲೂ ಥೀಮು ಏನ್ ಕೋಇನ್ಸಿಡೆನ್ಸ್ ಅಂದ್ರೆ, ನಾನು ಹೋಗ್ತಾ ಇದ್ದಿದ್ ರೋಡಲ್ಲಿ ಆಚೆ ಈಚೆ ಇರೋ ಕಾಂಪೌಂಡ್ ಮೇಲೂ ಸೇಮ್ ಡಿಸೈನ್ಸ್ ಇತ್ತು. ಹಾಗೆ ವಿಚಾರಿಸಿ ನೋಡಿದಾಗ ಅದು ಗೊತ್ತಾಗಿದ್ದು ಅದೆಲ್ಲ ಪಕ್ಕ ಪೋರ್ಚುಗಲ್ ಸ್ಟೈಲ್ ಅಂತ. ಓ ಮೈ ಗಾಡ್, ಅಲ್ಲಿದ್ದ ಮನೆಗಳಂತೂ ಕ್ಯೂಟ್ ಹೌಸಸ್, ಅದೇ ರೀತಿ ಪೀಸ್ಫುಲ್ ರೋಡ್ಸು. ಆನೆಸ್ಟ್ಲಿ ಒಂದು ಫಾರಿನ್ ಟೌನ್ ಅಲ್ಲಿ ಡ್ರೈವ್ ಮಾಡ್ತಾ ಇರೋ ತರ ಫೀಲ್ ಆಗ್ತಾ ಇತ್ತು. ಹಂಗೆ ಟೈಮ್ ತುಂಬಾ ಇದ್ದಿದ್ರಿಂದ ಅದೇ ಫೀಲ್ ತಗೊಂಡು ಬೀಚ್ ಕಡೆ ಹೊರಟ್ವಿ. ಹಂಗೆ ಬೀಚ್ ವೈಬ್ ಅಲ್ಲಿ ಚಿಲ್ ಮಾಡ್ತಾ ಝೂಡಿಯೋ ಇಂದ ತಗೊಂಡ್ಬಂದಿದ್ ಫಾಲ್ಸ್ ನೇಲ್ಸ್ಗೆ ಅಪ್ಲೈ ಮಾಡ್ಕೊಂಡೆ. ಹಾಗೆ ಚೆಕ್ ಇನ್ಗೂ ಮುಂಚೆ ಏನಾದ್ರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾಜಿ ಅನ್ನಗೆ ಬಂದ್ವಿ. ನಾವು ಗೊತ್ತಲ್ಲ ಕನ್ನಡಿಗರು, ಇಡ್ಲಿ ದೋಸೆ ಇಲ್ಲ ಅಂತ ಅಂದ್ರೆ ಅದು ಊಟನೇ ಅಲ್ಲ. ಸೊ ಇಡ್ಲಿ ದೋಸೆ ಆರ್ಡರ್ ಮಾಡ್ಕೊಂಡ್ವಿ. ಆರ್ಡರ್ ಮಾಡಿಕೊಂಡು ತಿಂದ್ಮೇಲೆ ನೆಕ್ಸ್ಟ್ ಸ್ಟಾಪೇ ಚಪೋರಾ ಫೋರ್ಟ್. ಚಪೋರಾ ಫೋರ್ಟಿಗೆ ಬರ್ತಿದ್ದಂಗೆ ಜೋರ್ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಮಳೆ ನಿಲ್ಲೋಕೆ. ಹಂಗೆ ವ್ಯೂ ನೋಡ್ತಾನು ಮಳೆ ನಿಂತ ತಕ್ಷಣ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಜೋರ್ ಬಿಸಿಲು. ಆ ಬಿಸಿಲಲ್ಲಿ ಹೆಂಗೋ ಕಷ್ಟಪಟ್ಟು ಹತ್ಬಿಟ್ಟು ಫೈನಲಿ ರೀಚ್ ಆದ್ವಿ.
ಹಾಗೆ ಕೆಳಗ್ ಬರ್ತಾ ಬೀಚ್ ವೇರ್ ಶಾಪ್ಸ್ ನೋಡಿದ್ವಿ. ಫುಲ್ ಕಲರ್ಫುಲ್ ವೈಬ್ಸ್, ಸ್ವಲ್ಪ ವಿಂಡೋ ಶಾಪಿಂಗ್, ಸ್ವಲ್ಪ ಟೈಮ್ ಪಾಸ್. ಆಮೇಲೆ ಫೈನಲಿ ಹಾಸ್ಟೆಲ್ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆದ್ವಿ. ಈವ್ನಿಂಗ್ ಪ್ಲಾನ್ ಸಿಂಪಲ್ ಆಗಿತ್ತು. ಹಾಸ್ಟೆಲ್ ಅಲ್ಲೇ ಒಂದು ಬೈಕ್ ರೆಂಟ್ ಮಾಡ್ಕೊಂಡು ಫೇಮಸ್ ಪ್ಯಾರಾ ರೋಡ್ಗೆ ರೈಡ್ ಹೋದ್ವಿ. ಆ ರೋಡಲ್ಲಿ ಆಲ್ರೆಡಿ ಸಿನಿಮಾ ಫೀಲಿಂಗ್ ಕೊಡ್ತಾ ಇತ್ತು. ಅದೇ ಫೀಲ್ ಅಲ್ಲಿ ಒಂದು ರೀಲ್ ಕೂಡ ಮಾಡ್ಕೊಂಡ್ಬಿಟ್ವಿ. ನಿಮಗೆ ಗೊತ್ತಲ್ಲ. ಪ್ಯಾರಾ ರೋಡ್ ಮುಗಿದ್ಮೇಲೆ ಕತ್ಲಾಯ್ತು. ಸೊ ನಮ್ಮ ನೆಕ್ಸ್ಟ್ ಪ್ಲಾನ್ ಇದ್ದಿದೆ ಕ್ಲಬ್ ಹಾಪಿಂಗ್. ಇದಕ್ಕೆ ನಾವು ಫಸ್ಟ್ ರೆಸ್ಟ್ರೋ ಬಾರ್ ನೋಡಿದ್ದೆ, ನೋವಾ ರೆಸ್ಟ್ರೋ ಬಾರ್. ಹಾಗೆ ಅಲ್ಲಿ ಫುಲ್ ಚಿಲ್ ಮಾಡಿದ್ವಿ. ಗುಡ್ ಫುಡ್, ಗುಡ್ ಮ್ಯೂಸಿಕ್ ಅಂಡ್ ಲಾಟ್ಸ್ ಆಫ್ ಲವ್. ಕ್ಲಬ್ದು ವಾತಾವರಣ ಮತ್ತೆ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅದ್ರ ಜೊತೆ ಡೇ 1 ಅಂತೂ ಕಂಪ್ಲೀಟ್ ಆಯ್ತು. ಟಯರ್ಡ್ ಬಾಡಿ ಬಟ್ ಹಾರ್ಟ್ ಫುಲ್ ಆಫ್ ಮೆಮೊರೀಸ್. ಇನ್ನು ನಾಳೆ ಏನೆಲ್ಲ ಮೆಮೊರೀಸ್ ನಮಗಾಗಿ ಕಾದಿದೆ ಅಂತ ಡೇ 2 ಅಲ್ಲಿ ನೋಡೋಣ. ಸಿ ಯು ಇನ್ ಡೇ 2.